ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಲತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಏನೆಲ್ಲ ಇರುತ್ತೆ ಸ್ಪೆಷಲ್ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಹೋಗ್ತಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ. ಇವತ್ತು ನಾನು ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನಾನಿವತ್ತು ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಕಾಯೋಕ್ಕಾಗಲ್ಲ ಗೈಸ್. ಎಷ್ಟು ಬಿಸಿಲಿದೆ ಗೊತ್ತಾ, ಬಸ್ ಬೇರೆ ಬರ್ತಾ ಇಲ್ಲ. ಅದೇ ನೋಡಿ, ಹೆವಿ ಬಿಸಿಲಿದೆ ಗೈಸ್. ಫೈನಲಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಅವ್ರು. ನನಗೆ ಗೊತ್ತಿಲ್ಲ ಎಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಏನು ಅಂತೇಳಿ. ಸೊ ಫಸ್ಟು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ಹೋಗೋದು. ಇವಾಗ ನಮ್ಮ ಫ್ರೆಂಡ್ ಮನೆ ರೋಡಲ್ಲಿದ್ದೀನಿ, ತೋರಿಸ್ತೀನಿ ಬನ್ನಿ. ಬಂದೆ ಅವ್ರ ಮನೆ ಹತ್ರ ಇತ್ತು. ನೀವು ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಹಾಂ, ಇದೇನಾ? ತಂದಿಲ್ಲ ನನ್ನ ಆಂಟಿ. ಥ್ಯಾಂಕ್ ಯು ಸೋ ಮಚ್. ಇವ್ರು ಯಾರು ಅಂತ ಗೊತ್ತಿರುತ್ತೆ ಎಲ್ಲ. ಅಲ್ಲ, ನೀನು ಚೆನ್ನಾಗಿದೆ. ಈ ಹುಡುಗ ಯಾರು? ಅಲ್ಲ, ಮನೇಲಿದ್ದನು ನಾನು ಬರ್ತಿದ್ದೀನಿ ಅಕ್ಕ ಅಂತ ಹೇಳಿ ಕರಿಯಕ್ಕೆ ಬಂದಿದ್ದಾನ ನೋಡು. ಇಂಥ ತಮ್ಮ. ಇವಾಗ ಅವ್ರ ಮನೆಗೆ ಬಂದು ಆಯ್ತು, 1/2 ಅವರ್ ಟೈಮ್ ಆಗುತ್ತೆ ಹೊರಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಅವಳು ಆಟೋ ಬುಕ್ ಮಾಡಿದ್ಲು. ಸೊ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿಂದ ನಾವು ಆಟೋದಲ್ಲೇ ಹೋಗ್ತೀವಿ. ಸೊ ನನಗಿನ್ನ ಅದು ಎಲ್ಲಿ ಅಡ್ರೆಸ್ ಹಾಕಿದ್ದಾರೆ ಏನೋ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು. ಅವರಿಷ್ಟೆಲ್ಲ ಮಾಡಿರೋದಕ್ಕೆ ತುಂಬ ಎಮೋಷ್ನಲ್ ಕೂಡ ಆಯಿತು. ನನಗೆ ತುಂಬ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಸೊ ಇಬ್ಬರು ಸೇರ್ಕೊಂಡು ನಂಗೆ ತುಂಬ ಸರ್ಪ್ರೈಸ್ ಕೊಟ್ಟರು. ಸೊ ನೀವು ಈ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡಿ, ಏನೇನೆಲ್ಲ ಮಾಡಿದಂತ ಗೊತ್ತಾಗುತ್ತೆ. ನೀವೇ ನೋಡಿ, ತುಂಬ ಖುಷಿ ಆಯಿತು. ಯಾವ ಸ್ಕೂಲ್ಗೆ ಹೋಗ್ತಿದ್ಯಾ? ಬನ್ನಿ, ನನ್ನ ಫ್ರೆಂಡ್ ಅವ್ರ ಅಕ್ಕನ ಮಗು ತೋರಿಸ್ತೀನಿ. ಚಿಂಟು ಅಂತ ಹೆಸರು. ಚಿಂಟು ಮಾತಾಡು ಚಿಂಟು. ಹಾಯ್ ಅಣ್ಣ. ಯಾಕೆ ಏನು ಮಾತಾಡ್ತೀರಾ? ಸೈಲೆಂಟ್ ಆಗಿದ್ದೀನಿ. ಸ್ಕೂಲ್ಗೆ ಹೋಗ್ತಿದ್ಯಾ? ಯಾವ ಸ್ಕೂಲ್ ಹೋಗೋದು? ಆಕ್ಸ್ಫರ್ಡ. ಇವತ್ತು ರಜೆನಾ? ನೋಡಿ ಎಷ್ಟು ಚೂಟಿದಾನೆ ಗೊತ್ತಾ. ವಿಡಿಯೋ ಇರೋದಕ್ಕೆ ಅವ್ನು ಮಾತಾಡ್ತಾ ಇಲ್ಲ. ಹಾಯ್, ಇದು ಲತಾ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಂತ ಈ ಡೆಕೋರೇಷನ್, ಈ ಥೀಮ್ ಲ್ಯಾವೆಂಡರ್ ಥೀಮ್ ಮಾಡಿದ್ದೀವಿ ನೋಡಿ. ಬಾಳನಂಟು ಕೇಳಿ ಪಡೆದಾಗ ಸಂತೋಷವುಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು.
ಓಕೆನಾ? ಇದನ್ನ ಕೊಡ್ತೀನಿ ನಾನು. ಎಲ್ಲಿ ಬಂದಿದ್ದೀವಿ? ಪ್ಲಾಟ್ಫಾರ್ಮ್ 65. ಓಪನ್ ಆಯ್ತು. ಇದು ಚಿಕ್ಕ ಮಕ್ಕಳದ ದೊಡ್ಡವಲ್ಲ? ಇಲ್ಲೇನಾ ಈ ಜನನೇ? ಟ್ರೈನಲ್ಲಿ ಇರ್ತಾರೋ ಸೀಟ್ ಹಂಗೆ ಇದ್ದಾವೆ. ಇದು ರೋಟಿ ಬೇಕಾ? ಬ್ರೇಕ್ಫಾಸ್ಟ್ ತಗೊಳ್ಳೋಣ, ಆಮೇಲೆ ನೋಡೋಣ. ಜಾಸ್ತಿ ಆದರೆ ಮತ್ತೆ ವೇಸ್ಟ್ ಆಗ್ಬಿಡುತ್ತೆ. ಕರೆಕ್ಟಾಗಿ ಅಂದರೆ ಫಿಕ್ಸ್ ಮಾಡಿದ್ದಾರೆ ಅಂತ ಅವರು. ಯಾರು ಯಾರು? ಹಾಕ್ತೀನಿ ನೋಡು. ನಾನೇ ಹಾಕಲ್ಲ. ಹಾಕುಲತ್ತ ಹಾಕ್ತೀನಿ. ಸಕ್ಕತ್ತಾಗಿ ಬಂದಿದೆ ಮಾತ್ರ ಫೋಟೋಸ್. ಹೌದು ಹಾಕ್ತೀನಿ. ಚಿಂಟು ಏನಾದ್ರು ಮಾತಾಡು. ಇಷ್ಟ ಆಯ್ತಾ ಇಲ್ಲಿಗೆ ಬಂದಿದ್ದು? ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು? ಟ್ರೈನ್ ಬರೋದು ಇಷ್ಟ ಆಯ್ತು. ಪ್ಲಾಟ್ಫಾರ್ಮ್ 65 ಬಂದಿದ್ದೀವಿ. ಫುಡ್ ತಿಂದ್ಬಿಟ್ಟು ಹೇಳುವ. ವೇಟ್ ಮಾಡ್ತಾ ಇದ್ದೀವಿ. ಹೌದು. ಸಖತ್ತಾಗಿ ಬಂದೈತೆ. ಆದ್ರೆ ಇದು ಫೋನಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಹತ್ರ ಒರಿಜಿನಲ್ ವಿಡಿಯೋಸ್ ನಾನು ಹಾಕ್ತೀನಲ್ಲ ಅವಾಗ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಅಲ್ಲೇ ನಿಯರ್ ಪ್ಲ್ಯಾಟ್ಫಾರ್ಮ್ 65 ಅಂತ ಹೇಳಿ ರೆಸ್ಟೋರೆಂಟ್ ಥರ ಇತ್ತು. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿ ತುಂಬ ಅಂದರೆ ಫುಲ್ಲು ಚೆನ್ನಾಗಿತ್ತು. ಟ್ರೈನಲ್ಲೆಲ್ಲ ಊಟ ಬರೋದು ಅದೆಲ್ಲ ಚೆನ್ನಾಗಿ ಅನ್ನಿಸ್ತು. ಊಟ ಎಲ್ಲ ಚೆನ್ನಾಗಿತ್ತು. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಪ್ಲೀಸ್. ಯಾರೆಲ್ಲ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.